ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC KS ನೇಮಕಾತಿ 2024 384 ಒಂದು ಹುದ್ದೆಗಳ ಒಂದು ನೇಮಕಾತಿ ಆಗಿರ್ತದೆ ಸ್ನೇಹಿತರೆ. ಈಗಾಗಲೇ ಪ್ರಿಲಿಮಿನರಿ ಎಕ್ಸಾಮು ಆಯಿತು ಮತ್ತು ಪ್ರಿಲಿಮಿನರಿ ರೀ ಎಕ್ಸಾಮು ಸಹ ಆಯಿತು. ಈಗ ನೆಕ್ಸ್ಟ್ ಇರುವಂಥದ್ದು ಮೇನ್ಸ್ ಎಕ್ಸಾಮ್. ಓಕೆ, ಇಲ್ಲಿ ನಾವು ಕ್ಯಾಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲು ಎಕ್ಸ್ಪೆಕ್ಟೆಡ್ ಕಟ್ ಆಫು ವಿತ್ ಸೇಫ್ ಸ್ಕೋರ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ, ಅದು ಬಿಫೋರ್ ಕೀ ಆನ್ಸರ್ ಮುಂಚೆ ಮಾಡಿರುವಂತಹ ಒಂದು ವಿಡಿಯೋ ಸ್ನೇಹಿತರೆ. ಇದು ಆಫ್ಟರ್ ಕೀ ಆನ್ಸರ್ ಮತ್ತು ರಿವೈಸ್ಡ್ ಕೀ ಆನ್ಸರ್ ಆದ ನಂತರ ಮಾಡ್ತಾ ಇರುವಂತಹ ಒಂದು ವಿಡಿಯೋ. ಇದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಎಂಬುದನ್ನು ನಾನು ಹೀಗೆ ಹೇಳ್ತೇನೆ. ಯಾಕಪ್ಪ ಅಂತಂದರೆ ಸುಮಾರು 5 ಮಾರ್ಕ್ಸು ಗ್ರೇಸ್ ಮಾರ್ಕ್ಸು ಸಹ ಬಂದಿದೆ. ಇವೆಲ್ಲ ಒಂದು ದೃಷ್ಟಿಯಿಂದ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಲ್ಲಿ ತಮ್ಮೆಲ್ಲ ಹಾಕಿರುವಂತೆ ಸೇಫ್ ಸ್ಕೋರ್ ಇಷ್ಟು ಮಾರ್ಕ್ಸ್ ಇದ್ದರೆ ಜಾಬ್ ಫಿಕ್ಸ್ ಅಂತೇಳಿ ಹಾಕಿದೆ. KS ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಯಾರೂ ಸಹ ಕೊಡೋದಿಲ್ಲ. ಓಕೆ, ಯಾಕೆ ಹಾಕಿದೆಯಪ್ಪ ಅಂತಂದರೆ ಈ ಒಂದು ಸೇಫ್ ಸ್ಕೋರ್ ನಿಮ್ಮ ಹತ್ರ ಇತ್ತು ಅಂತಂದರೆ ಜಾಬ್ ರೇಸಲ್ಲಿ ಇರ್ತೀರಾ ಅಂತ ಅರ್ಥ. ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದಂಥ ಎಲ್ಲರೂ ಸಹ ಮೇನ್ಸ್ ಎಕ್ಸಾಮ್ಗೆ ಹೋಗ್ತಾರೆ. ಅಂದರೆ ಅವರು ಜಾಬ್ ಇನ್ನೂ ಬರುವಂತಹ ಚಾನ್ಸಸ್ ಎಲ್ಲೇ ಇರ್ತಾರೆ. ಪ್ರತಿಯೊಬ್ಬರು 1:15 ತೊಗೊತಾರಲ್ಲ, 15 ಮೆಂಬರ್ಸು ಸಹ ಅರ್ಹತೆ ಇರ್ತಾರೆ. ಯಾರು ಎಷ್ಟು ಸ್ಕೋರ್ ಮಾಡ್ತಾರೆ, ಇಂಟರ್ವ್ಯೂವಲ್ಲಿ ಪಾಸ್ ಆಗ್ತಾರೆ, ಅವರಿಗೆ ಜಾಬ್ ಬರ್ತದೆ. ಓಕೆ, ಇದಕ್ಕೆ ಹಾಕಿರುವಂತಹ ಒಂದು ಟ್ಯಾಗ್ ಲೈನ್. ಓಕೆ, ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ಬಂದುಬಿಟ್ಟು 2017ರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡೋಣ. ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಲ್ಲ, 2024ರ ಕಟ್ ಆಫ್. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಲ್ಲ, ಅಫಿಷಿಯಲ್ ಕಟ್ ಆಫ್. 2017ರಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಒಂದು ಅಫಿಷಿಯಲ್ ಕಟ್ ಆಫ್ ಸ್ನೇಹಿತರೆ. ಇದು ಅಲ್ಲಿ GMದು ನೋಡ್ತಾ ಹೋಗೋದಾದರೆ 199 ಕಟ್ ಆಫ್ ಇರುವಂಥದ್ದು 2017ರಲ್ಲಿ. GM ಇದು ನಾಲೆಜ್ಗೆ ಸ್ನೇಹಿತರೆ, ನಾಲೆಜ್ಗೆ ಹೆಚ್ಚಿಗೆ ಎರಡಿವೆ. GM ಬಂದುಬಿಟ್ಟು 199, ಕ್ಯಾಟಗರಿ 1 GM ವುಮೆನ್ನು 166, ಮೆನ್ನು 199. ಇಲ್ಲಿ ಮೆನ್ ವುಮೆನ್. ನೆಕ್ಸ್ಟ್ ಕ್ಯಾಟಗರಿ 1 ಬಂದುಬಿಟ್ಟು 182 ಮೆನ್, ವುಮೆನ್ ಬಂದುಬಿಟ್ಟು 138. ಅದೇ ರೀತಿಯಾಗಿ ಇನ್ನೂ ಕೆಲವು ನೋಡ್ತಾ ಹೋಗೋದಾದರೆ 2A 182, ಇದು ಬಂದುಬಿಟ್ಟು ಮೆನ್. ವುಮೆನ್ ಬಂದುಬಿಟ್ಟು 146. ನೆಕ್ಸ್ಟ್ ಬಂದುಬಿಟ್ಟು ವುಮೆನ್ 2B 125. ನೆಕ್ಸ್ಟು 3A ಮೆನ್ ಬಂದುಬಿಟ್ಟು 194, 3B ವುಮೆನ್ ಬಂದುಬಿಟ್ಟು 155, ಮತ್ತು SC ವುಮೆನ್ ಬಂದುಬಿಟ್ಟು 145. ಆನಂತರ SC ಮೆನ್ ಬಂದುಬಿಟ್ಟು 174, ST ವುಮೆನ್ ಬಂದುಬಿಟ್ಟು 146, ಮತ್ತು ST ಕನ್ನಡ ಮಾಧ್ಯಮದವರು ಬಂದುಬಿಟ್ಟು 167. ಈ ರೀತಿಯಾಗಿ ಕಟ್ ಆಫ್ ಇರುವಂಥದ್ದು. ಇದರ ಆಧಾರದ ಮೇಲೆ ನಾವು ಕಟ್ ಆಫನ್ನು ನೋಡ್ತಾ ಹೋಗೋಣ. ಮತ್ತು ಇವಾಗ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಚೇಂಜ್ ಇರ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಇದು ಕಲ್ಯಾಣ ಕರ್ನಾಟಕದ್ದು. ಇಲ್ಲಿ ನೋಡ್ಬೋದು GM ವುಮೆನ್ ಬಂದುಬಿಟ್ಟು 160, GM ಮೆನ್ ಬಂದುಬಿಟ್ಟು 198, 2B ವುಮೆನ್ನು 110, 2B ಮೆನ್ನು 157, SC ಮೆನ್ನು 172, ST ವುಮೆನ್ನು 133, ST 162. ಈ ರೀತಿಯಾಗಿರುವಂಥದ್ದು. ಮೆನ್ನಿಗೆ ವುಮೆನ್ಗೆ ಡಿಫ್ರೆಂಟ್ ಸ್ನೇಹಿತರೆ 30 ಮಾರ್ಕ್ಸ್ ಇವೆ. ಓಕೆ, ಓವರ್ ಆಗಿ ನೋಡಿದ್ರೆ 30 ಮಾರ್ಕ್ಸು ಡಿಫ್ರೆಂಟ್ ಇರುವಂಥದ್ದು. ಇದು 2017 ಆಯಿತು. ನಾನು ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲ ಒಂದು ಇದನ್ನು ನಾವು ತೆಗೆದುಕೊಳ್ಳಲ್ಲ. 2020ರ ಒಂದು ಕಟ್ ಆಫ್ ನೋಡಿದಾದರೆ 185 ಜನರಲು, SC 150, ST 163, ಕ್ಯಾಟಗರಿ 168, 2A 150, 3A 175, 3B 172, 2B 135. ಸರಿ, ಸುಮಾರು ನೀವು ಈ ಎಲ್ಲ ಒಂದು ಎಕ್ಸಾಮ್ಗಳು ನೋಡಿದರೆ ಕಟ್ ಆಫು ಆಸುಪಾಸಲ್ಲಿದೆ, ಹೆಚ್ಚು ಕಡಿಮೆ ಇಲ್ಲ. ಓಕೆ, GM ಎಷ್ಟಿರುತ್ತೆಪ್ಪ ಅಂತಂದರೆ GM ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಫ್ಟರ್ ರಿವೈಸ್ಡ್ ಕೀ ಆನ್ಸರ್. ಓಕೆ, ನೀವು ನಿಮ್ಮ ಮಾರ್ಕ್ಸ್ ಇಷ್ಟು ಬಂದಿಲ್ಲ ಅಂತ ಕೇಸಿ ಕಾಮೆಂಟನ್ನು ಮಾಡಬೇಡಿ. ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಇರುವಂಥದ್ದು
ಇದು ರಿಯಲ್ ಅಂದರೆ ಇದೇ ಕಟ್ ಆಫ್ ಇರ್ಬೋದು ಅಥವಾ ಇರದೇ ಸಹ ಇರ್ಬೋದು. ಓಕೆ, ಇದಕ್ಕಿಂತ 4-5 ಮಾರ್ಕ್ಸು 10 ಮಾರ್ಕ್ಸು ಕಡಿಮೆ ಇದ್ದವ್ರು ಸಹ ಸೆಲೆಕ್ಟ್ ಆಗ್ಬೋದು, 10 ಮಾರ್ಕ್ಸು ಜಾಸ್ತಿ ಇದ್ದವರು ಸಹ ಸೆಲೆಕ್ಟ್ ಆಗ್ಬೋದು, ಜಾಸ್ತಿ ಸಹ ಹೋಗ್ಬೋದು ಕಟ್ ಆಫ್. ಓಕೆ, ಆ ಒಂದು ದೃಷ್ಟಿಯನ್ನು ತಲೆಯಲ್ಲಿ ಇಟ್ಕೊಂಡು ಈ ವಿಡಿಯೋನ ಮುಂದೆ ನೋಡಬಹುದು. ಜಿ ಎಮ್ ಬಂದುಬಿಟ್ಟು 190, ನೆಕ್ಸ್ಟ್ 190. ಓಕೆ, ವುಮೆನ್ನು 165 ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆ, ವುಮೆನ್ನು. ನೆಕ್ಸ್ಟ್ ಯಾವುದು ಕ್ಯಾಟಗರಿ 1 ನೋಡೋಣ. ಕ್ಯಾಟಗರಿ 1 ಬಂದುಬಿಟ್ಟು 180 ಇರಬೇಕು. ವುಮೆನ್ನು 155 ಇದ್ದರೆ ಸಾಕು. ವುಮೆನು 155 ಇತ್ತು ಅಂತಂದರೆ ವುಮೆನು ನೀವು ಸೆಲೆಕ್ಟ್ ಆಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 2B 3B ಬೇರೆ ನೋಡ್ತಾ ಹೋಗೋಣ. 2B ಮೆನ್ ಬಂದುಬಿಟ್ಟು 2B, ಇದು ಸಹ 182 ಈ ಆಸ್ಪಾಸ್ನಲ್ಲಿ ಹೋಗ್ಬೋದು. ವುಮೆನ್ ಬಂದುಬಿಟ್ಟು 160 ಇನ್ನೂ ಸಹ ಕಡಿಮೆ ಹೋಗ್ಬೋದು ಸ್ನೇಹಿತರೆ. ಓಕೆ, ಇದಕ್ಕಿಂತಲೂ ಕಡಿಮೆ ಇರಬಹುದು. ನೆಕ್ಸ್ಟು 3B ಬಂದುಬಿಟ್ಟು ಇದು 175 ಅಂದ್ಕೊಳ್ಳಿ ವುಮೆನ್ನು. ಇಲ್ಲಿ ವುಮೆನ್ನು ಬಂದುಬಿಟ್ಟು 155 ಈ ಒಂದು ಆಸ್ಪಾಸ್ನಲ್ಲಿ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು SC ಆ್ಯಂಡ್ ST ವುಮೆನ್ ಬಂದುಬಿಟ್ಟು 175 ಈ ಒಂದು ಆಸ್ಪಾಸ್ನಲ್ಲಿ ಹೋಗ್ಬೋದು. ಇದಕ್ಕಿಂತ 10-15 ಮಾರ್ಕ್ಸು ಕಡಿಮೆನೂ ಹೋಗ್ಬೋದು. ಓಕೆ ಸ್ನೇಹಿತರೆ, 10-15 ಮಾತ್ರ ಕಡಿಮೆ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಅಂದರೂ ಹೋಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು 10-15 ಸಹ ಹೋಗಲ್ಲ ಸ್ನೇಹಿತರೆ, 5 ಮಾರ್ಕ್ಸು ಕಡಿಮೆ ಅಂದ್ಕೊಳ್ಳಿ ಅಷ್ಟೆ. ವುಮೆನ್ ಬಂದುಬಿಟ್ಟು 145 ಈ ಒಂದು ಆಸುಪಾಸ್ನಲ್ಲಿದ್ದರೆ ನೀವು ಈ ಬಾರಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು ಆಗಿರ್ತದೆ. ಯಾರೆಲ್ಲ ರೀಚ್ ಆಗಿದ್ದರೆ ಇದೇ ಒಂದು ಸೇಫ್ ಸ್ಕೋರ್ನ ಹೇಳ್ತಾ ಹೋಗೋದಾದ್ರೆ, ಸೇಫ್ ಸ್ಕೋರ್ ಬಂದುಬಿಟ್ಟು ಸುಮಾರು ಹೇಳೋದಾದರೆ ಯಾರೆಲ್ಲ 160 ಇದ್ದೀರಾ ವುಮೆನ್ಸು ನೀವು ಸೇಫು. ಓಕೆ, 160 ಇದ್ದರೂ ಪ್ರತಿಯೊಬ್ಬರು ಸಹ ಮೆನ್ಸ್ಗೆ ಎಲಿಜಿಬಲ್ ಆಗ್ತೀರ. ಮೆನ್ಸ್ ಬಂದುಬಿಟ್ಟು 185 ನೀವು ಸಹ ಸೇಫ್ ಇದ್ದರೆ ಎನಿ ಕ್ಯಾಟಗರಿ ಮೆನ್ ಆ್ಯಂಡ್ ವುಮೆನ್. ಓಕೆ, ಸೇಫ್ ಸ್ಕೋರ್ ಅಂತ ಹೇಳ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ.